ಬೇಕಾದಷ್ಟು ಕಾರ್ಗಳನ್ನು ನೋಡಿರ್ತೀರಾ, ಕೇಳಿರ್ತೀರಾ. ಆದರೆ ಒಂದು ಲೆಜೆಂಡ್ರಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಬ್ಬರು ನಮ್ಮ ಇಂಡಿಯಾದಲ್ಲ ವರ್ಲ್ಡ್ ಲೆವೆಲಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಆ್ಯಕ್ಟರು, ನಮ್ಮ ಕನ್ನಡ ಆ್ಯಕ್ಟರು ವಿಶೇಷವಾಗಿ. ಅದರಲ್ಲೂ ಗತ್ತು ಗಾಂಭೀರ್ಯಕ್ಕೆ ಹೆಸರು ಮಾಡಿದಂಥ ಆ್ಯಕ್ಟರು ಬಳಸಿದಂಥ ಕಾರು ಗಿಫ್ಟ್ ಮಾಡಿರೋಂಥವ್ರು ದೊಡ್ಡ ಲೆಜೆಂಡ್ರಿ ಆ್ಯಕ್ಟ್ರೇನೆ. ಸೊ ಅವರು ಬಳಸಿದಂಥ VVIP ಇನೋವಾ ಕ್ಯಾರವಾನ್ ಇನೋವಾನ ನಾವು ಇವತ್ತು ನಿಮಗೆ ನಿಮ್ಮ ಚಾನೆಲ್ ಮುಖಾಂತರ ಏನು ವಿಶೇಷ ಅನ್ನೋದನ್ನು ನೇರವಾಗಿ ನಿಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತೇಳಿ ನಾವು ಇಷ್ಟಪಡ್ತಾ ಇದ್ದೀವಿ. ಇದು ನಮ್ಮ ಕನ್ನಡ ಚಿತ್ರರಂಗದ ಜಲೀಲ ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ಖ್ಯಾತ ಫಿಲ್ಮ್ ಆ್ಯಕ್ಟರ್ ಅಂಬರೀಷ್ ಅವರು, ಮಂಡ್ಯದ ಗಂಡು ಅಂಬರೀಷ್ ರವರು ಬಳಸ್ತಾ ಇದ್ದಂಥ ಕಾರು. ಈ ಬಗ್ಗೆ ನೇರವಾಗಿ ಒಳಗಡೆ ಏನಿದೆ ಅಂತೇಳಿ ತೋರಿಸೋಣ ಬನ್ನಿ. ಆ ರೆಕ್ಲೈನರ್ನ ನಾನು ಹೇಳೋದಕ್ಕಿಂತ ಇಳಿದ್ಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತೇಳಿ. ಆ ಕಾಲಕ್ಕೆ 2010ರಲ್ಲಿ ಆ ರುಮಿಯೋ ಇರ್ಬೋದು, ವೆಲ್ಫೇರ್ ಕೂಡ ಇರಲಿಲ್ಲ ಆವಾಗ. ವಿಶೇಷವಾಗಿ ಯಾವುದೇ ಒಂದು ರೋಲ್ಸ್ ರಾಯ್ಸ್ ಬಿಟ್ಟರೆ ಯಾವ ಕಾರಲ್ಲೂ ನನಗೆ ತಿಳಿದಂಗೆ ಒಂದು ರೆಕ್ಲೈನರ್ ಅನ್ನೋ ವ್ಯವಸ್ಥೆ ಇರಲಿಲ್ಲ. ಆಗಲೇ ಪ್ರೀತಿಯಿಂದ ದರ್ಶನ್ ಅವರು ಅಂಬರೀಷ್ ಅವ್ರಿಗೆ ಐಷಾರಾಮಿ ಕಾರು ಅವ್ರು ಕೂತ್ಕೊಂಡು ಕಂಫರ್ಟಬಲ್ ಆಗಿ ಆರಾಮಾಗಿ ಸುಖದಾಯಕವಾಗಿ ಹೋಗಬೇಕು ಅಂತೇಳಿ ರೆಕ್ಲೈನರ್ ಮಾಡಿದರು. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಅಂತ ಸೌಲಭ್ಯ ಈ ಗಾಡಿನಲ್ಲಿ ಗಮನಿಸ್ಬೋದು. ಈ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಮಾತಾಡಿದ್ರೆ ಅಲ್ಲಿ ಚಾಲಕರಿಗೆ ಹೋಗಿ ಕೇಳಿಸುತ್ತೆ. ಅದನ್ನು ನೀವೀಗ ಅಂಬರೀಷ್ ಅಣ್ಣ ಅವ್ರ ನೆನಪು ಇಲ್ಲಿ ಕಾರ ಕುತ್ಕೊಂಡ ಮೇಲೆ ನಮ್ಗೆ ಇನ್ನು ಸವಿ ಇಲ್ಲಿ ಕಾಡ್ತಾ ಇದೆ. ಅಂಬರೀಷ್ ಅಣ್ಣ ಅವ್ರು ಇದ್ದಾರೆ ಅನ್ನೋ ಇದೇ ಇದೆ, ಅದರಲ್ಲೇ ಕೂತಿದ್ದೀವಿ ನಾವು. ದರ್ಶನ್ ಅವರು ಅಂಬರೀಷ್ ಅವ್ರು ಗಿಫ್ಟ್ ಮಾಡಿದ ಕಾರ್ ಅಂತ ತಿಳ್ಕೊಂಡ್ಮೇಲೆ ಭಾರಿ ಖುಷಿಯಾಗಿ ಕುತ್ಕೊಳ್ಳೋಕ್ಕೂ ಒಂಥರ ಖುಷಿ ನನಗೆ. ತುಂಬ ಚೆನ್ನಾಗಿ ಟೇಸ್ಟ್ಫುಲ್ಲಿ ಮಾಡಿಫೈ ಮಾಡಿರೋ ಕಾರ್, ತುಂಬ ಕಂಫರ್ಟೇಬಲ್ಲು. ಸೊ ಯತೀಶ್ ಗೌಡ್ರವರು ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ, ಒಳ್ಳೇದಾಗಲಿ. ತುಂಬ ಚೆನ್ನಾಗಿ ಗಾಡಿ ಇಟ್ಕೊಂಡಿದ್ದಾರೆ, ಒಳ್ಳೆ ರೀತಿ ಪ್ರಯಾಣ ಬೆಳೆಸಿ ಸೇಫ್ಟಿ ಆಗಿರಲಿ ಅಂತೇಳಿ ಏನಿದೆ ಇಲ್ಲಿ ಅವರ ಇದರಲ್ಲಿ ನೇರವಾಗಿ ಇಲ್ಲಿ ಕೇಳಿಸ್ತಕ್ಕಂಥದ್ದು. ಚಾಲಕರಿಗೆ ಏನಾದರೂ ಸೂಚನೆ ಕೊಡಬೇಕು, ಗಾಡಿ ಸೈಡಿಗೆ ನಿಲ್ಲಿಸಿ, ಇಲ್ಲ ಒಳ್ಳೆ ಹೋಟೆಲ್ ಹತ್ರ ನಿಲ್ಲಿಸಿ, ಏನೋ ಹೇಳ್ಬೇಕಂದ್ರೂ ಕೂಡ ಆ ಇಂಟರ್ಕಾಮ್ ಸೌಲಭ್ಯ, ವಿಶೇಷವಾದ ಸೌಲಭ್ಯನ ಉಪಯೋಗಿಸಿ ಇದನ್ನು ಇದು ಮಾಡ್ತಕ್ಕಂಥದ್ದು. ಫ್ರಿಡ್ಜು ಒಳಗೆ ಒಂದು ತುಂಬ ಸ್ಥಳಾವಕಾಶ ಜಾಸ್ತಿ ಇದೆ. ಆ್ಯಕ್ಚುಲಿ ಇಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ. ಒಳಗಡೆ ನೋಡಿ, ನನ್ನ ಕೈ ಇಟ್ಟರೆ ಎಷ್ಟು ಒಳಗೆ ಹೋಗುತ್ತೆ ನೋಡಿ. ಸೊ ಇದು ಅವರೊಂದು ಆಸ್ಟ್ರೇ ಅವ್ರು ಬಳಸ್ತಾ ಇದ್ದಂಥದ್ದು ವಿಶೇಷವಾಗಿ. ಹಾಗೆ ನೋಡಿ ಆಂಬಿಯೆಂಟು, ನಮ್ಮ ರೂಫ್ ಟಾಪ್ ಲೈಟ್ ಇರ್ಬೋದು, ಜೊತೆಗೆ ನೋಡಿ ಸೈಡು ಆಂಬಿಯೆಂಟ್ ಲೈಟ್ಸ್ ಸರೌಂಡಿಂಗ್ ಫುಲ್ ಕಂಪ್ಲೀಟಾಗಿ ಇದೆ ಅಂತೇಳಿ. ಆರಾಮಾಗಿ ಕೂತ್ಕೊಂಡು ಕಾಲು ಚಾಚ್ಕೊಂಡು ಲೆಗ್ ರೆಸ್ಟ್ ಇರ್ಬೋದು. ನಮ್ಮ ನೋಡಿ ಕಾಲುಗಳನ್ನ ಕಂಪ್ಲೀಟಾಗಿ ಉದ್ದವಾಗಿ ಚಾಚ್ಕೊಂಡು ಲೆಂತಾಗಿ ಆರಾಮಾಗಿ ಕೂತ್ಕೊಂಡು ಅಂಥದ್ದು ಇರ್ಬೋದು. ಆರ್ಮ್ ರೆಸ್ಟ್ ಇರ್ಬೋದು. ಹೌದು, ಇವಾಗ ವಿಶೇಷವಾಗಿ ನೋಡಿ 0009 ಇದು ಅಂಬರೀಷ್ ಅವರು ಯಾವುದೇ ಕಾರ್ ತೊಗೊಂಡು ಬಳಸ್ತಾ ಇದ್ದಂಥ ವಿಶೇಷವಾದ ನಂಬರ್ ಇದು 9. ಜೊತೆಗೆ ನೋಡಿ ಆವಾಗ ಸಿಂಗಲ್ ಡಿಜಿಟ್ ಎ ಅಂತಂದರೆ ಅಂಬರೀಷ್ ಅಂತೇಳಿ ಅದನ್ನು ಅವರು ಎ ಅನ್ನೋ ಸಿಂಗಲ್ ಇದನ್ನು ಯೂಸ್ ಮಾಡ್ತಾಯಿದ್ರು. ಅವ್ರ ಮಗ ಅಭಿಷೇಕ್ ಅವರು ಕೂಡ ಒಂದು BMW ಅವ್ರ ವೈಫ್ ಗಿಫ್ಟ್ ಮಾಡ್ತಾರೆ, ಅದ್ರ ಡಬಲ್ ಎ ಬರುತ್ತೆ. ಅವ್ರ ಮಗ ಬಳಸ್ತಾ ಇದ್ದ ಕಾರ್ ಡಬಲ್ ಎ, ಅಂದರೆ ಅಭಿಷೇಕ್ ಅಂಬರೀಷ್ ಅಂತೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಸರ್ ಸೂಪರ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ. ಓಕೆ ಸರ್, ವಿಡಿಯೋ ಮಾಡೋ ಉದ್ದೇಶ ಸರ್ ಇವತ್ತು? ಸರ್ ವಿಡಿಯೋ ಮಾಡೋ ಉದ್ದೇಶ ಅಂತಂದರೆ, ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಜೆ ಯತೀಶ್ ಗೌಡ್ರು ಅಂತ, ಕರ್ನಾಟಕ ಪ್ರಜಾರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರು ಹಾಗೂ ಕನ್ನಡ ಪರ ಹೋರಾಟಗಾರರು. ಸೊ ಈ ದಿನ ವೈರಲ್ ಕನ್ನಡಿಗ ಚಾನಲ್ ಮುಖಾಂತರ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನವರ ಕಾರು ಇವತ್ತು ಪೂರ್ವಜನ್ಮದ ಒಂದು ಪುಣ್ಯ ಏನೋ ಇವತ್ತು ನಮಗೆ ಆ ಕಾರು ನಮಗೆ ಸಿಕ್ಕಿದೆ. ಸೊ ಆ ಕಾರ್ನ ಒಂದು ವಿಶೇಷತೆ ಏನು ಹಾಗೂ ಆ ಕಾರ್ನ ವೈಶಿಷ್ಟ್ಯ ಏನು ಅಂತೇಳಿ ಈ ಚಾನಲ್ ಮುಖಾಂತರ ಸಂಪೂರ್ಣವಾಗಿ ಆ ಕಾರ್ನ ಬಗ್ಗೆ ಪ್ರೀತಿಯಿಂದ ತಿಳಿಸ್ಕೊಡ್ಬೇಕು ಅಂತೇಳಿ ನಮ್ಮ ಕರ್ನಾಟಕ ಪ್ರಜಾರಕ್ಷಣಾ ಸೇನೆಯ ಪದಾಧಿಕಾರಿಗಳು ಹಾಗೂ ನನ್ನ ಸ್ನೇಹಿತರೆಲ್ಲ ನಿಮ್ಮ ಮುಂದೆ ಬಂದಿದ್ದೀವಿ. ಬನ್ನಿ ಆ ಕಾರಿನ ಸಂಪೂರ್ಣ ಮಾಹಿತಿಯನ್ನು, ಏನು ವಿಶೇಷ, ಯಾವ ರೀತಿ ವೈಶಿಷ್ಟ್ಯವಾಗಿದೆ ಅನ್ನೋದನ್ನು ನಮ್ಮ ಆ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನವರ ಬಳಸ್ತಾ ಇದ್ದಂಥ ಕಾರಿನ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ತೋರಿಸ್ಬೇಕು ಅಂತೇಳಿ ನಾವು ಇಷ್ಟಪಡ್ತಾ ಇದ್ದೀವಿ. ಓಕೆ, ಅದು ಕೂಡ VIP. ಓಕೆ, ಸೊ ರೆಕ್ಲೈನ್ ಸೀಟ್ಸ್ ಬರುತ್ತೆ, ರೆಕ್ಲೈನರ್ ಸೀಟ್ ಬರುತ್ತೆ. ಓಕೆ, ಜೊತೆಗೆ ಚಾಲಕರ ಜೊತೆ ಮಾತಾಡೋದಕ್ಕೆ ಇಂಟರ್ಕಾಮ್ ಕೂಡ ಇದೆ. ಓಕೆ, ಜೊತೆಗೆ ನಾನು ಹೇಳೋದಕ್ಕಿಂತ ಅದನ್ನು ತೋರಿಸ್ತಾ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನೊಂದು ಅನಿಸಿಕೆ. ಓಕೆ ಸರ್, ಯಾರ್ದಂತ ಫಸ್ಟ್ ಹೇಳ್ಬಿಡ್ಬೋದಾ, ರಿವೀಲ್ ಮಾಡ್ಬೋದಾ? ಸರ್ ಮಾಡ್ಬಿಡೋಣ ಸರ್, ಖಂಡಿತ. ಜಾಸ್ತಿ ಹೊತ್ತು ಕುತೂಹಲ ಹುಡ್ಸೋದು ಬೇಡ. ಇದು ನಮ್ಮ ಕನ್ನಡ ಚಿತ್ರರಂಗದ ಜಲೀಲ ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ಖ್ಯಾತ ಫಿಲ್ಮ್ ಆ್ಯಕ್ಟರ್ ಅಂಬರೀಷ್ ರವರು, ಮಂಡ್ಯದ ಗಂಡು ಅಂಬರೀಷ್ ರವರು ಬಳಸ್ತಾ ಇದ್ದಂಥ ಕಾರು. 2010ರಲ್ಲಿ ದರ್ಶನ್ ರವರು ಪ್ರೀತಿಯಿಂದ ಅಂಬರೀಷ್ ಅವರಿಗೆ DC ಕನ್ವರ್ಷನ್ ಅಂತ ಬಾಂಬೆಗೆ ಕಳಿಸಿ ಅವ್ರು ಓಡಾಡಲಿಕ್ಕೆ ಅಂತೇಳಿ ವಿಶೇಷವಾಗಿ ಇದನ್ನು
ಒಂದು ಸೌಲಭ್ಯಗಳನ್ನು ಮಾಡಿ ಓಕೆ ಪ್ರೀತಿಯಿಂದ ಉಡುಗೊರೆ ಕೊಟ್ಟಂಥ ಇನೋವಾ ಕಾರ್ ಇದು. ಇವತ್ತು ಎಲ್ಲೋ ನಮಗೆ ಒಂದು ಆ ಋಣ ಇತ್ತೇನೋ ಅದೃಷ್ಟ ಇತ್ತೇನೋ ಇವತ್ತು ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ ನಮಗೆ ಈ ಕಾರು ನನಗೆ ಸಿಕ್ಕಿದೆ. ಸೊ ಅದನ್ನು ನಿಮ್ಮ ಚಾನಲ್ ಮುಖಾಂತರ ಅದರ ವಿಶೇಷತೆಗಳನ್ನು ತೋರಿಸೋಣ. ಓಕೆ, ಯಾವ ರೀತಿ ಎಲ್ಲ ತಿಳಿಸ್ಕೊಟ್ಬಿಡೋಣ ಪ್ರತಿಯೊಂದು ಏನೇನಿದೆ ಅಂತ ಎಲ್ಲ ತೋರಿಸೋಣ ಸರ್, ಖಂಡಿತ. ಈ ಕಾರ್ ಇನೋವಾ ಕಾರ್ ವಿಶೇಷ, ಮತ್ತೊಂದು ವಿಶೇಷ ಏನಂತಂದರೆ ನೀವು ಗಮನಿಸ್ಬೋದು, ಇವಾಗ ವಿಶೇಷವಾಗಿ ನೋಡಿ 0009 ಇದು ಅಂಬರೀಷ್ ಅವರು ಯಾವುದೇ ಕಾರ್ ತೊಗೊಂಡು ಬಳಸ್ತಾ ಇದ್ದಿದ್ದಂಥ ವಿಶೇಷವಾದ ನಂಬರ್ ಇದು 9. ಜೊತೆಗೆ ನೋಡಿ ಆವಾಗ ಸಿಂಗಲ್ ಡಿಜಿಟ್ ಎ ಅಂತಂದರೆ ಅಂಬರೀಷ್ ಅಂತೇಳಿ ಅದನ್ನು ಅವರು ಎ ಅನ್ನೋ ಸಿಂಗಲ್ ಇದನ್ನು ಯೂಸ್ ಮಾಡ್ತಾಯಿದ್ರು. ಅವ್ರ ಮಗ ಅಭಿಷೇಕ್ ಅವರು ಕೂಡ ಒಂದು BMW ಅವ್ರ ವೈಫ್ ಗಿಫ್ಟ್ ಮಾಡ್ತಾರೆ, ಅದ್ರ ಡಬಲ್ ಎ ಬರುತ್ತೆ. ಅವ್ರ ಮಗ ಬಳಸ್ತಾ ಇದ್ದ ಕಾರ್ ಡಬಲ್ ಎ, ಅಂದರೆ ಅಭಿಷೇಕ್ ಅಂಬರೀಷ್ ಅಂತೇಳಿ. ಸೊ ಇದು ಎ ಅಂತೇಳಿ ಸೀರೀಸು. ಅಂಬರೀಷ್ ಅವರು ವಿಶೇಷವಾಗಿ ನಂಬರ್, ಇವಾಗ ನಾವು ಬರೀ ಇದೊಂದು ನಂಬರ್ ಖರೀದಿ ಮಾಡೋಕ್ಕೆ 2 ಲಕ್ಷ ಆಗುತ್ತೆ. ಈ 0009 ಏನಿದೆ RTOದಲ್ಲಿ ಬಿಡ್ ಕಟ್ಟಬೇಕು ಅಂತಂದರೆ ಇದಕ್ಕೆ 2 ಲಕ್ಷ ರೂಪಾಯಿ ಬರೀ ಅದೊಂದು ನಂಬರಿಗೆ ಕೊಡಬೇಕು. ಆ ಕಾಲದಲ್ಲೇ ಈ ನಂಬರ್ ತೊಗೊಂಡು ಇದು ಮಾಡಿಸಿರೋದು ಒಂದು ವಿಶೇಷ ಈ ಕಾರಲ್ಲಿ. ವಿಶೇಷ. ಓಕೆ ಸರ್, ಇವಾಗ ಕಂಪ್ಲೀಟ್ ಕನ್ವರ್ಷನ್ ಆಗಿದೆಯಲ್ಲ ಗಾಡಿ ಇದು 2010 ಸರ್ ಟೈಪ್ 2 ಅಲ್ಲಿ ಇತ್ತಿದ್ದು. ಓಕೆ, ನಾನು ತಗೊಂಡ್ಮೇಲೆ ಅಂಬರೀಷ್ ಅವರು ಹೆಂಗೆ ರಾಯಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ರು, ಈ ಕಾರ್ ಕೂಡ ರಾಯಲ್ ಬರಬೇಕು ಅಂತೇಳಿ ಸುಮಾರು ಒಂದು 3 ಲಕ್ಷ ರೂಪಾಯಿ ಹತ್ತತ್ರ ಖರ್ಚು ಮಾಡಿ ಕಂಪ್ಲೀಟ್ ಟೈಪ್ 4ನ ಕನ್ವರ್ಷನ್ ಮಾಡಿ ಇದನ್ನ ನಾವು ಒಂದು ನೂತನವಾಗಿ ಹೊಸ ಟಚ್ ಕೊಟ್ಟಿದ್ದೀವಿ, ಇದಕ್ಕೆ ನೂತನ ಸ್ಪರ್ಶ ಕೊಟ್ಟಿದ್ದೀವಿ ಈ ಗಾಡಿಗೆ. ಇದು ಮೊದಲು ನಾನು ತಗೊಂಡಾಗ ತುಂಬ ಒಂದು 2010 ಅಂದರೆ ಟೈಪ್ 2 ಅಲ್ಲಿ ಓಲ್ಡ್ ವರ್ಷನಲ್ಲಿ ಇತ್ತು. ನಾನು ತೊಗೊಂಡ್ಮೇಲೆ ಕಂಪ್ಲೀಟ್ ಇದು ಟೈಪ್ 4 ಏನಿದೆ, ಬಂಪರ್ ಇರ್ಬೋದು, ಬಾನೆಟ್ ಇರ್ಬೋದು, ಸೈಡ್ ಸ್ಪೆಂಡರ್ ಇರ್ಬೋದು, ಹೆಡ್ಲೈಟ್ಸ್ ಇರ್ಬೋದು, ಹಾಗೆ ಮಿರರ್ ಇರ್ಬೋದು, ಕಂಪ್ಲೀಟಾಗಿ ನಾನು ಎಲ್ಲ ಒಂದು ಟೈಪ್ 4ನ ಶೋರೂಮಲ್ಲೇ ಅಪ್ಡೇಟ್ ಮಾಡಿಸಿದ್ದೀನಿ. ಇದನ್ನು ರೀಸೆಂಟ್ ವರ್ಷನ್ ಏನು ಸ್ಟಾಪ್ ಆಯಿತು ಟೈಪ್ 4 ಅದನ್ನು ಕನ್ವರ್ಷನ್ ಮಾಡಿಸಿದ್ದೀನಿ. ಸೊ ಅದರೊಟ್ಟಿಗೆ ಹೆಚ್ಚಿಗೆ ಹೇಳೋದು ಬೇಡ, ಗಾಡಿ ಬಗ್ಗೆ ನೇರ ಒಳಗಡೆ ಏನಿದೆ ಅಂತೇಳಿ ತೋರಿಸೋಣ ಬನ್ನಿ. ನೋಡಿ ವಿಶೇಷವಾಗಿ ಟಿ ವಿ ಮನೇಲಿ ಯಾವ ರೀತಿ ಟಿ ವಿ ಇರುತ್ತೋ ಅದೇ ರೀತಿ ಟಿ ವಿ ಕೂಡ ಇದರಲ್ಲಿ ಆವಾಗಿನ ಕಾಲಕ್ಕೆ ಟಿ ವಿ ಹಾಕಿದ್ರು ಇದರಲ್ಲಿ. ಅದ್ರ ಜೊತೆಗೆ ಇಲ್ಲೇನು ನೋಡ್ತಾ ಇದ್ದೀರಾ, ಫುಡ್ ಟ್ರೇ ಇದೆ, ಊಟ ಮಾಡಲಿಕ್ಕೆ. ಒಂದು ಏನು ಅಂಬರೀಷ್ ಅವರು ದೂರ ಎಲ್ಲ ಟ್ರಾವೆಲಿಂಗ್ ಮಾಡ್ತಾಯಿದ್ರು ಶೂಟಿಂಗ್ ಪರ್ಪಸ್ಸಾಗಿ, ಆರಾಮಾಗಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಅಂತೇಳಿ ಫುಡ್ ಟ್ರೇ ವ್ಯವಸ್ಥೆ ಇದೆ. ಜೊತೆಗೆ ಪರ್ಸ್ನಲಾಗಿ ಏನಾದರೂ ಜ್ಯೂಸು ಏನಾದರೂ ತೊಗೊಳ್ಬೇಕಂದಾಗ ಅದಕ್ಕಂತ ವಿಶೇಷವಾಗಿ ಜ್ಯೂಸ್ ಕೌಂಟ್ರಿಗೋಸ್ಕರ ಒಂದಿದೆ. ಮತ್ತು 1 ಟಚ್ ಕ್ಲೋಸ್ ಇದೆ, ಲ್ಯಾಪ್ಟಾಪ್ ಇದು ಮಾಡ್ಕೊಳ್ಳಿಕ್ಕೆ ಅಂತೇಳಿ ಚಾರ್ಜ್ ಮಾಡಲಿಕ್ಕೆ ಆವಾಗಲೇ ಲ್ಯಾಪ್ಟಾಪ್ಗೆ ವ್ಯವಸ್ಥೆ ಇದೆ. ಮತ್ತು ಇನ್ನೊಂದು ವಿಶೇಷವಾಗಿ ನೀವು ಗಮನಿಸ್ಬೋದು, ಫುಡ್ಡು ಟ್ರೇ ಆಯಿತು, ಅವ್ರೇನೋ ನೋಡಿ ಜ್ಯೂಸ್ ಕಿಸ್ ಕುಡಿಲಿಕ್ಕೆ ಕೌಂಟ್ರ್ ಆಯಿತು, ಜೊತೆಗೆ ಫ್ರಿಡ್ಜು ಒಳಗೆ ಒಂದು ತುಂಬ ಸ್ಥಳಾವಕಾಶ ಜಾಸ್ತಿ ಇದೆ. ಆ್ಯಕ್ಚುಲಿ ಚಿಕ್ಕದಾಗಿ ಕಾಣಿಸುತ್ತೆ, ಒಳಗಡೆ ನೋಡಿ ನನ್ನ ಕೈ ಇಟ್ಟರೆ ಎಷ್ಟು ಒಳಗೆ ಹೋಗುತ್ತೆ ನೋಡಿ, ಅರ್ಧ ಕೈ ಒಳಗೆ ಹೋಗುತ್ತೆ. ಸೊ ಒಂದು ಫ್ರಿಡ್ಜು ಏನು ಬೇಕೋ ಇಟ್ಕೊಳ್ಬೋದು ಅದರಲ್ಲಿ, ಅದನ್ನು ವಿವರಣೆ ಮಾಡಿ ಹೇಳೋದನ್ನು ಬೇಕಿಲ್ಲ, ನಿಮಗೆ ಅರ್ಥ ಆಗತ್ತೆ. ಸೊ ಅದ್ರ ಜೊತೆಗೆ ನೋಡಿ ಆಂಬಿಯೆಂಟು, ನಮ್ಮ ರೂಫ್ ಟಾಪ್ ಲೈಟ್ ಇರ್ಬೋದು, ಜೊತೆಗೆ ನೋಡಿ ಸೈಡು ಆಂಬಿಯೆಂಟ್ ಲೈಟ್ಸ್ ಸರೌಂಡಿಂಗ್ ಫುಲ್ ಕಂಪ್ಲೀಟಾಗಿ. ಸೊ ಇದ್ರ ಜೊತೆಗೆ ಅಂಬರೀಷ್ ಅವರು ಸ್ಮೋಕ್ ಮಾಡ್ತಾ ಇದ್ದಾಗ ನೋಡಿ ಆಶ್ಟ್ರೇ, ಇದು ಅಂಬರೀಷ್ ಅವರೇ ಖುದ್ದಾಗಿ ಬಳಸ್ತಂಥ ಒಂದು ಆಶ್ಟ್ರೇ, ಇದನ್ನು ತೆಗೆದು ತೋರಿಸ್ತೀನಿ ನೋಡಿ. ಸೊ ಇದು ಅವರೊಂದು ಆಶ್ಟ್ರೇ ಅವ್ರು ಬಳಸ್ತಾ ಇದ್ದಂಥದ್ದು ವಿಶೇಷವಾಗಿ. ಜೊತೆಗೆ ಇನ್ನೂ ಒಂದು ವಿಶೇಷ ಹೇಳ್ಬೇಕಂತಂದರೆ ರೆಕ್ಲೈನರ್. ಆ ರೆಕ್ಲೈನರ್ನ ನಾನು ಹೇಳೋದಕ್ಕಿಂತ ಇಳಿದ್ಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತೇಳಿ. ಆ ಕಾಲಕ್ಕೆ 2010ರಲ್ಲಿ ಆ ರುಮಿಯೋ ಇರ್ಬೋದು, ವೆಲ್ಫೇರ್ ಕೂಡ ಇರಲಿಲ್ಲ ಆವಾಗ. ವಿಶೇಷವಾಗಿ ಯಾವುದೇ ಒಂದು ರೋಲ್ಸ್ ರಾಯ್ಸ್ ಬಿಟ್ಟರೆ ಯಾವ ಕಾರಲ್ಲೂ ನನಗೆ ತಿಳಿದಂಗೆ ಒಂದು ರೆಕ್ಲೈನರ್ ಅನ್ನೋ ವ್ಯವಸ್ಥೆ ಇರಲಿಲ್ಲ. ಆಗಲೇ ಪ್ರೀತಿಯಿಂದ ದರ್ಶನ್ ಅವರು ಅಂಬರೀಷ್ ಅವ್ರಿಗೆ ಐಷಾರಾಮಿ ಕಾರು, ಅವ್ರು ಕೂತ್ಕೊಂಡು ಕಂಫರ್ಟಬಲ್ ಆಗಿ ಆರಾಮಾಗಿ ಸುಖದಾಯಕವಾಗಿ ಹೋಗ್ಬೇಕು ಅಂತೇಳಿ ರೆಕ್ಲೈನರ್ ಮಾಡಿದರು. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಏನಪ್ಪ ಅಂದ್ರೆ ಈ ಗಾಡಿನಲ್ಲಿ ಮೇಯ್ನ್ ಸೀಟು ಅಂದರೆ ನೋಡಿ ನಾವು ಕೂತ್ಕೊಳ್ತಕ್ಕಂಥ ಏನು ಸೀಟ್ ಇದೆ, ರೆಕ್ಲೈನರ್ ಕಂಪ್ಲೀಟ್. ಆ ಕಾಲಕ್ಕೆ 2010ರಲ್ಲಿ ರೆಕ್ಲೈನರು. ಈಗ ವೆಲ್ಫೇರ್ 2 ಕೋಟಿ ರೂಪಾಯಿ ವೆಲ್ಫೇರ್ ಇರ್ಬೋದು, ಅಥವಾ ರುಮಿಯೋ ಇರ್ಬೋದು, ಒಳ್ಳೊಳ್ಳೆ ಕಾಸ್ಟ್ಲಿ ಕಾರಲ್ಲೆಲ್ಲ ಈಗ ಬಿಟ್ಟಿದ್ದಾರೆ. ಸೊ ಆ ಕಾಲಕ್ಕೆ ನೋಡಿ ಇದರ ವಿಶೇಷಗಳು ಕಂಪ್ಲೀಟು ನೀವು ನೋಡ್ತಾ ಇರ್ಬೋದು. ಬ್ಯಾಕ್ ಹೋಗ್ತಾ ಇದೆ, ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು. ಈಗ ನೋಡಿ ನಾವು ಗಮನಿಸ್ತಾ ಇರ್ಬೋದು ಲೆಗ್ಗಿಗೆ ಸೊ ಕಂಪ್ಲೀಟ್ ಯಾವ ರೀತಿ ಓಪನ್ ಆಗ್ತಾ ಇದೆ ಅಂತೇಳಿ. ಸೊ ಆರಾಮಾಗಿ ಕೂತ್ಕೊಂಡು ಕಾಲು ಚಾಚ್ಕೊಂಡು ಲೆಗ್ಗಿಗೆ ಲೆಗ್ ರೆಸ್ಟ್ ಇರ್ಬೋದು. ನಮ್ಮ ನೋಡಿ ಕಾಲುಗಳನ್ನ ಕಂಪ್ಲೀಟಾಗಿ ಉದ್ದವಾಗಿ ಚಾಚ್ಕೊಂಡು ಲೆಂತಾಗಿ ಆರಾಮಾಗಿ ಕೂತ್ಕೊಂಡು ಅಂಥದ್ದು ಇರ್ಬೋದು, ಆರ್ಮ್ ರೆಸ್ಟ್ ಇರ್ಬೋದು. ಸೊ ಇದು ವಿಶೇಷವಾಗಿ ಈ ರೀತಿ
ನೋಡ್ಬೋದು ಯಾವ ರೀತಿ. ಮತ್ತೆ ಅದು ಬೇಡ ಅಂತಂದಾಗ ಎಲ್ಲ ಟಚ್ಚು, ಯಾವುದೇ ರೀತಿ ಬಟನ್ ಸಿಸ್ಟಮ್ ಇಲ್ಲ, ಎಲ್ಲ ಟಚ್ಚಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನೀವು ನೋಡ್ಬೋದು ನೋಡಿ. ಈ ರೀತಿ ಎಲ್ಲ ಟಚ್ಚಲ್ಲೇ ಕಂಟ್ರೋಲ್ ಇರ್ತಕ್ಕಂಥದ್ದು ಸೀಟು. 2 ಸೀಟ್ ಏನಿದೆ, 2 ಸೀಟ್ ಏನು ನೋಡ್ತಾ ಇದ್ದೀರಾ, ಈ 2 ಸೀಟು ಕೂಡ ಟಚ್ಚಲ್ಲೇ ಕಂಟ್ರೋಲ್ ಇರ್ತಕ್ಕಂಥದ್ದು. ಸೊ ಯಾವುದೇ ರೀತಿ ಸ್ವಿಚ್ ಇರಲ್ಲ, ಎಲ್ಲ ಟಚ್ ಬರುತ್ತೆ. ಸೊ ಚಾರ್ಜರು ಕೂಡ ಒಂದೊಂದು ಸೀಟಿಗೆ ಒಂದೊಂದು ಸಪ್ರೇಟ್ ಚಾರ್ಜರ್, ಫಾಸ್ಟ್ ಚಾರ್ಜರ್ ಇದೆ. ಕಾಲ್ ಮಾತಾಡಲಿಕ್ಕೆ ಬ್ಲೂಟೂತ್ ಕನೆಕ್ಟ್ ಇದೆ. ಯಾವುದೇ ಕಾಲ್ ಬಂದರೂ ಕೂಡ ಕೂತಿದ್ದ ಜಾಗದಲ್ಲೇ ಫೇಸ್ ಟು ಫೇಸ್ ಅಂದರೆ ನೇರ ಮಾತಾಡಿದಷ್ಟು ಸರಳವಾಗಿ, ಅಷ್ಟು ಕ್ಲೀನಾಗಿ ಸ್ಪಷ್ಟವಾಗಿ ಸೌಂಡ್ ಕೇಳಿಸ್ತದೆ. ಸೊ ಅವಾಗೆ ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಮತ್ತು DVD ಪ್ಲೇಯರ್ ಇರ್ಬೋದು, TV ಇರ್ಬೋದು, ರೂಫ್ ಟಾಪ್ ಲೈಟ್ಸ್ ಇರ್ಬೋದು, 4 AC ಇರ್ಬೋದು. ಸೊ ಮತ್ತು ಇಂಟ್ರ್ಕಾಮು, ಇದ್ರ ವಿಶೇಷ ಇನ್ನೊಂದು ಇಂಟ್ರ್ಕಾಮನ್ನ ನೀವು ಈಗ ನೋಡಿ, ಇಲ್ಲಿ ಕ್ಯಾಬಿನ್ ಕ್ಲೋಸ್ ಇದೆ, ನೀವು ಗಮನಿಸ್ಬೋದು. ಡ್ರೈವರಿಗೂ ಮುಂದೆ ಚಾಲಕರಿಗೂ ಹಿಂದೆ ಕೂತಿರೋ ಯಾವುದೇ ರೀತಿ ಕನೆಕ್ಟಿವಿಟಿ ಇರಲ್ಲ. ಆವಾಗ ಏನಾದರೂ ನಾವು ಚಾಲಕರಿಗೆ ತಿಳಿಸ್ಬೇಕು ಅಂದಾಗ ನೀವು ಗಮನಿಸ್ಬೋದು, ಇಲ್ಲಿ ಇಂಟರ್ಕಾಮ್ ಫೆಸಿಲಿಟೀಸ್ ಇದೆ. ಇಂಟರ್ಕಾಮ್ ಅಂತೇಳಿ ಚಾಲಕರಿಗೆ ಏನಾದರೂ ಹೇಳಬೇಕು ಅಂದಾಗ ಇಲ್ಲಿಂದನೇ ಕೂತು ಅವರಿಗೆ ಸೂಚನೆ ಕೊಡೋದಕ್ಕೆ ಒಂದು ವಿಶೇಷವಾದಂಥ ಸೌಲಭ್ಯ ಈ ಗಾಡಿನಲ್ಲಿ ಗಮನಿಸ್ಬೋದು. ಈ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಮಾತಾಡಿದ್ರೆ ಅಲ್ಲಿ ಚಾಲಕರಿಗೆ ಹೋಗಿ ಕೇಳಿಸುತ್ತೆ. ಅದನ್ನು ನೀವೀಗ ಗಮನಿಸ್ಬೋದು. ಮಾತಾಡಿಸಿ ನಾನು ಬನ್ನಿ. ಅಂಬರೀಷ್ ಅಣ್ಣ ಅವ್ರ ನೆನಪು ಇಲ್ಲಿ ಕಾರ ಕುತ್ಕೊಂಡ ಮೇಲೆ ನಮ್ಗೆ ಇನ್ನು ಸವಿ ಇಲ್ಲಿ ಕಾಡ್ತಾ ಇದೆ. ಅಂಬರೀಷ್ ಅಣ್ಣ ಅವ್ರು ಇದ್ದಾರೆ ಅನ್ನೋ ಇದೇ ಇದೆ, ಅದರಲ್ಲೇ ಕೂತಿದ್ದೀವಿ ನಾವು. ನೋಡಿ ಗಮನಿಸ್ತಾ ಇರ್ಬೋದು, ಇದು ಅಲ್ಲಿ ಹಿಂದ್ಗಡೆ ಮಾತಾಡ್ತಾ ಇದ್ರೆ ಇಲ್ಲಿ ಡ್ರೈವರ್ ಏನು ಕ್ಯಾಬಿನ್ ಇದೆ, ಚಾಲಕರ ಕ್ಯಾಬಿನ್ ಏನಿದೆ ಇಲ್ಲಿ, ಅವರ ಇದರಲ್ಲಿ ನೇರವಾಗಿ ಇಲ್ಲಿ ಕೇಳಿಸ್ತಕ್ಕಂಥದ್ದು. ಚಾಲಕರಿಗೆ ಏನಾದರೂ ಸೂಚನೆ ಕೊಡಬೇಕು, ಗಾಡಿ ಸೈಡಿಗೆ ನಿಲ್ಲಿಸಿ, ಇಲ್ಲ ಒಳ್ಳೆ ಹೋಟೆಲ್ ಹತ್ರ ನಿಲ್ಲಿಸಿ, ಏನೋ ಹೇಳ್ಬೇಕಂದ್ರೂ ಕೂಡ ಆ ಇಂಟರ್ಕಾಮ್ ಸೌಲಭ್ಯ, ವಿಶೇಷವಾದ ಸೌಲಭ್ಯನ ಉಪಯೋಗಿಸಿ ಇದನ್ನು ಇದು ಮಾಡ್ತಕ್ಕಂಥದ್ದು. ಅವರು ಹೇಳ್ತಕ್ಕಂಥದ್ದಕ್ಕೆ ಅದನ್ನು ಆವಾಗಿನ 2010ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಶೇಷ ಈ ಗಾಡಿಯಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಗಾಡಿನಲ್ಲಿ ನೋಡಿ, ಆವಾಗಲೇ ಒಂದು ಟಾಪ್ ಎಂಡ್ ಏನಿದೆ, 10ನಲ್ಲಿ ಇದೆ ಟಾಪ್ ಎಂಡ್ ಇದ್ದಿದ್ದು. ಆ ಟಾಪ್ ಎಂಡ್ನ ದರ್ಶನ್ ಅವರು ಪ್ರೀತಿಯಿಂದ ಉಡುಗೊರೆ ಕೊಟ್ಟಂಥದ್ದು, ಆಗಲೇ ಇದು ಟಾಪ್ ಎಂಡ್ ವರ್ಷನ ತೆಗೆದುಕೊಟ್ಟಿರ್ತಕ್ಕಂಥದ್ದು. ಸೊ ಅದೊಂದು ಭಾಳಷ್ಟು ವಿಶೇಷ. ಮತ್ತು ಇಲ್ಲಿ ಒಂದು ಸ್ವಿಚ್ ಗಮನಿಸ್ತಾ ಇರ್ಬೋದು ನೀವು. ಈ ಸ್ವಿಚ್ ಬಂದು ನಾವು ಹಿಂದ್ಗಡೆ ಏನೇ ಒಂದು ಇಲ್ಲಿ ಇದು ಆಫ್ ಮಾಡ್ತು ಅಂತಂದರೆ ಹಿಂದೆ TV ಆಗಲಿ ಅಥವಾ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಆಗಲಿ ಏನು ವರ್ಕ್ ಆಗೋದಿಲ್ಲ. ಗ್ಲಾಸ್ ಒಂದು ಬಿಟ್ಟು ಇನ್ನೇನು ವರ್ಕ್ ಆಗೋದಿಲ್ಲ, ಗ್ಲಾಸ್ ಇಳಿಸ್ಬೋದು ಅಷ್ಟೇ. ಸೊ ಇದು ಆಪ್ರೇಟ್ ಕಂಪ್ಲೀಟ್ ಇದರಲ್ಲಿ ಇರುತ್ತೆ. ಮತ್ತು ಇದಕ್ಕೆ ಒಂದು UPS ಕೂಡ ಇದೆ ಇದರಲ್ಲಿ. ಚಾಲಕರ ಆಸನ ಏನಿದೆ, ಚಾಲಕರ ಕೂತ್ಕೊಳ್ಳೋ ಆಸನದ ಕೆಳಗೆ, ಸೀಟ್ ಕೆಳಗಡೆ ಇನ್ವರ್ಟರ್ UPS ಇದೆ. ಸೊ ಇದು ನಮಗೆ ಬ್ಯಾಕಪ್ ಕೊಡ್ತದೆ, TV ಓಡೋದಕ್ಕಾಗಲಿ ಮ್ಯೂಸಿಕ್ ಸಿಸ್ಟಮ್ಗಾಗಲಿ ಬ್ಯಾಕಪ್ ಕೊಡ್ತದೆ. ಸೊ ಇದೊಂದು ವಿಶೇಷ ಈ ಕಾರಲ್ಲಿ, ಸೀಟ್ ಕೆಳಗೆ ಇಟ್ಟಿರ್ತಕ್ಕಂಥದ್ದು ಬ್ಯಾಕಪ್ ಬರಲಿಕ್ಕೆ. ನನ್ನ ಸೀನಣ್ಣವರು ಆತ್ಮೀಯ ಸ್ನೇಹಿತರು ಮತ್ತು ಪ್ರಮುಖವಾಗಿ ನಾಯಕರು ಕೂಡ, ಯುವ ನಾಯಕರು. ಅವರು ಇವತ್ತು ಸರ್ಪ್ರೈಸ್ ಅವರಿಗೆ ಈ ಕಾರನ್ನ ತೊಗೊಂಡು ಅಂತೇಳಿ ನಾನು ಸೀನಣ್ಣವ್ರಿಗೆ ಹೇಳಿದಾಗ ಅವರು ಬನ್ನಿ ನಾನು ನೋಡಬೇಕು ಅಂತೇಳಿ ನನ್ನ ಜೊತೆ ಬಂದು ಇವತ್ತು ಕೂತು ಇದು ಪ್ರಯಾಣ ಮಾಡಿದ್ದಾರೆ. ಸೊ ಅವರ ಅನಿಸಿಕೆ ಏನಿತ್ತು ಅಂತೇಳಿ ಕೇಳೋಣ. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಗೌಡ್ರಿಗೆ ಒಳ್ಳೇದಾಗಲಿ. ಅದೇ ರೀತಿ ನೋಡಿ, ನಮ್ಮ ಮತ್ತೊಬ್ಬ ಸ್ನೇಹಿತ, ನಮ್ಮ ಸಂಘಟನೆಯಲ್ಲಿ ನಗರಾಧ್ಯಕ್ಷ, ಕರ್ನಾಟಕ ಪ್ರಜಾರಕ್ಷಣಾ ಸೇನೆ ನಗರಾಧ್ಯಕ್ಷ ಸಿದ್ದು ಅಂತೇಳಿ. ಸಿದ್ದು ಅವರು ಈ ಕಾರ್ ತೊಗೊಂಡೋಗಿದ್ದಲ್ಲೂ ಜೊತೆಲಿದ್ದಾರೆ. ಆಮೇಲೆ ಇವರು ಸುಮಾರು ಇದಕ್ಕೆ ಒಂದು ಟ್ರಿಪ್ ಕೂಡ ನನ್ನ ಜೊತೆ ಬಂದಿದ್ದಾರೆ. ಇದೇ ಕಾರಲ್ಲಿ ಒಂದು ಲಾಂಗ್ ಡ್ರೈವ್ ಕೂಡ ಹೋಗಿದ್ವಿ. ನೀವು ಒಂದು ಶಾರ್ಟಾಗಿ ಏನು ಅನ್ನಿಸ್ತು, ಅಥವಾ ಬೇರೆ ಹಲವಾರು ಕಾರ್ ನೋಡಿರ್ತೀರ, ಈ ಕಾರ್ ಏನು ವಿಶೇಷ, ಏನು ಅನ್ನಿಸ್ತು? ಅಂದರೆ ನನಗೆ ತುಂಬ ಇಷ್ಟ ಆಗಿದೆ ಕಾರು. ನಾವು 4 ಸಲ ಜರ್ನಿ ಮಾಡಿದ್ವಿ ಇದರಲ್ಲಿ. ಆದರೆ ಅಂಬರೀಷ್ ಅವ್ರ ಕಾರ್ ಅಂದರೆ ನನಗೆ ತುಂಬ ಇಷ್ಟ ಆಗಿದೆ, ತುಂಬ ಖುಷಿ. ಇದರಲ್ಲಿ ಊಟ ಮಾಡಿ ಜ್ಯೂಸು ಕುಡ್ದಿದ್ದೀವಲ್ಲ ಕುಡ್ದಿದ್ದೀವಿ. ಅಂದರೆ ಯಾವ ರೀತಿ ಅಂತಂದ್ರೆ ಮನೆಯಲ್ಲಿ ಎಷ್ಟು ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು, ಆ ರೀತಿ ಊಟ ಮಾಡಿಕೊಂಡು ನೀರು ಕುಡ್ಕೊಂಡು ಆರಾಮಾಗಿ ಎಲ್ಲದಕ್ಕೂ ವಿಶೇಷವಾದ ಸೌಲಭ್ಯ ಒದಗಿಸ್ತಂಥದ್ದು ಅಲ್ವಾ. ಆಮೇಲೆ ಬನ್ನಿ, ನಮ್ಮ ಹಿರಿಯ ಸ್ನೇಹಿತರು, ನಮ್ಮ ಇದರಲ್ಲಿ ಈಗ ನೋಡಿ, ನಮಗೆ ಏಜ್ಗಿನ ಹತ್ತತ್ರ ಈಗ ಡಬಲ್ ಏಜು. ಇವರು ನಮ್ಮ ಸ್ನೇಹಿತರ ಬಳಗದಲ್ಲಿ ಅತ್ಯಂತ ಹಿರಿಯರು. ಇವರು ಬೆಳಗಾವಿಗೆ, ನಾನು ವಿಶೇಷವಾಗಿ ಇದನ್ನು ನೀವು ಹೇಳಬೇಕು ಸ್ನೇಹಿತರೆ, 1200 ಕಿಲೋಮೀಟ್ರು ಈ ಕಾರ್ನಲ್ಲಿ ನಾವು ಕನ್ನಡ ಕಟ್ಟಲಿಕ್ಕೋಸ್ಕರ ಗೋಕಾಕ್ ನಗರಕ್ಕೆ ಇಲ್ಲಿಂದ ನಾವು ನನ್ನ ಸ್ನೇಹಿತರು ರಾಜಣ್ಣರ ಜೊತೆ ಹೊರಟ್ವಿ. ಇವರು ಸುಮಾರು ನನ್ನ ಇದರಲ್ಲಿ 2500 ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ದಾರೆ. ಏನು ಅನಿಸುತ್ತೆ ರಾಜಣ್ಣವರೇ, ನೀವು ಹಲವಾರು ನಿಮ್ಮದು ಇನೋವಾ ಇದೆ, ಅದ್ರ ಜೊತೆ ಈ ಇನೋವಾದಲ್ಲಿ ಏನು ಅನಿಸುತ್ತೆ? ನನಗೆ ಈ ಗಾಡಿ ಅಂಬರೀಷ್ ಅವ್ರದ್ದು ಗಾಡಿ ನನ್ನ ಸ್ನೇಹಿತ ತಗೊಂಡ್ಮೇಲೆ ಆ ಗಾಡಿನಲ್ಲಿ ಹೋಗಿ ನನಗೆ ಭಾರಿ ಖುಷಿ ಆಯಿತು. ಹಾಗೇನೇ ಅವನಿನ್ನೂ ಎತ್ತರಕ್ಕೆ ಬೆಳೀಲಿ, ಏನೋ ತುಂಬ ಖುಷಿ ಆಗುತ್ತೆ. ಜರ್ನಿ ಮಾಡಿದ್ದೆಲ್ಲ ಹೆಂಗಿತ್ತು ಎಲ್ಲ? ಜರ್ನಿ ಎಲ್ಲ ತುಂಬ ಚೆನ್ನಾಗಿತ್ತು.
ಸುಸ್ತು ಆಯಾಸ ಏನಿಲ್ಲ. ಎಂಥದಿಲ್ಲ. ಇನ್ನೂ ಒಂದು 2000 ಕಿಲೋಮೀಟ್ರ್ ಹೋಗಿದ್ರೆ ನನಗೆ ಸುಸ್ತಾಗಿಲ್ಲ. ಆಮೇಲೆ ನೋಡಿ ನಮ್ಮ ರಾಜಣ್ಣವರ ಮೊಮ್ಮಗ ಜೊತೆಗೆ ಈ ಭಾಗದಲ್ಲಿ ಒಂದು ಡ್ಯಾನ್ಸರ್, ಒಳ್ಳೆ ಡ್ಯಾನ್ಸ್ ಎಲ್ಲ ಕಲ್ತಿದ್ದಾನೆ. ಮತ್ತೆ ನೋಡಿ ಚಿಕ್ಕ ವಯಸ್ಸಿಗೆ ಯೂಟ್ಯೂಬರ್ ಕೂಡ. ಈ ಯೂಟ್ಯೂಬರ್ನ ಕೇಳೋಣ, ಒಂದೊಂದು ಯೂಟ್ಯೂಬ್ ಚಾನಲಲ್ಲಿ ಮತ್ತೊಂದು ಕಿರಿಯ ಯೂಟ್ಯೂಬರ್ ಏನು ಹೇಳ್ತಾರೆ ಗಾಡಿ ಬಗ್ಗೆ ಅಂತ. ನನಗೆ ಈ ಗಾಡಿ ನೋಡಿ ತುಂಬ ಖುಷಿ ಆಯಿತು. ನಮ್ಮ ತಾತನ ಗೆಳೆಯ ಯತೀಶ್ ಗೌಡ್ರವರು ಕನ್ನಡ ರಬ್ಬಲ್ ಸ್ಟಾರ್ ಅಂಬರೀಷ್ ಹೀರೋ ಕಾರನ್ನು ಕೊಂಡುಕೊಂಡಿದ್ದಾರೆ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಮುಖ್ಯವಾಗಿ ದರ್ಶನ್ ಅವರು ಅಂಬರೀಷ್ ಸರ್ಗೆ ಗಿಫ್ಟ್ ಮಾಡಿದ್ದಾರೆ. ನನಗೆ ಈ ಕಾರನ್ನ ನೋಡಿ ತುಂಬ ಖುಷಿ ಆಯಿತು. ಹಾಗೂ ಈ ಕಾರ್ ನೋಡಿದ್ರೆ ಅಂಬರೀಷ್ ಸರ್ನ ನೆನಪು ಯಾವಾಗಲೂ ಬರುತ್ತೆ. ಕ್ಲಾಪ್ಸ್ ಹೊಡೀರಿ ಸರ್. ಒಂದು ಇದಕ್ಕೆ ನಾನು ಹೇಳಿದ್ರಲ್ಲ, ಆ ಮಾತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕಂದರೆ ನನಗೂ ವೈಯಕ್ತಿಕವಾಗಿ ಹೇಳ್ಬೇಕಂತಂದರೆ ನನಗೆ ಇರೋ ಆಸೆ ದೊಡ್ಡ ದೊಡ್ಡ ಕಾರ್ ತೊಗೋಬೇಕು, ಇನ್ನು ರೇಂಜ್ ರೋವರ್ ತೊಗೊಳ್ಬೇಕನ್ನೋ ಆಸೆಯಲ್ಲಿ ಇದ್ದಿದ್ದು ನಾನು. ಆದರೆ ಇದ್ರ ಮುಂದೆ ನನಗೆ ರೇಂಜ್ ರೋವರು ಇಲ್ಲ, ರೋಲ್ಸ್ ರಾಯ್ಸು ಇಲ್ಲ. ನನಗೆ ಇದೇ ರೇಂಜ್ ರೋವರು, ಇದೇ ರೋಲ್ಸ್ ರಾಯ್ಸು. ನನಗೆ ದೇವರ ಆಶೀರ್ವಾದ ಇದ್ದು ಇನ್ನೂ ನಾನು ದೊಡ್ಡ ದೊಡ್ಡ ಕಾರ್ ತೊಗೊಂಡ್ರು ಕೂಡ ನನ್ನ ಜೀವನದಲ್ಲಿ ನಾನು ಇದಕ್ಕೆ ಬೆಲೆ ಕಟ್ಟಿದಷ್ಟು ಯಾವ ಕಾರ್ಗೂ ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕಂದರೆ ನಮ್ಮ ಕರ್ನಾಟಕ ಭಾರತದ ಅತ್ಯಂತ ಪ್ರೀತಿಯ ಗತ್ತಂತ ಏನಾದರೂ, ಗತ್ತು ಅನ್ನೋದಕ್ಕೆ ಅರ್ಥ ಏನಾದರೂ ಹುಡುಕಿದ್ರೆ ಡಿಕ್ಷನರಿಯಲ್ಲಿ ಅಂಬರೀಷ್ ಅವರು. ಇವತ್ತೇನು ವೈರಲ್ ಕನ್ನಡಿಗ ಚಾನಲಲ್ಲಿ ಇವತ್ತು ವಿಶೇಷವಾದ ಗಾಡಿನ ಸಂಪೂರ್ಣ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನನ್ನ ಆತ್ಮೀಯ ಸ್ನೇಹಿತರು, ಈ ಭಾಗದ ನೆಲ್ಲೂರಳ್ಳಿ, ವೈಟ್ಫೀಲ್ಡ್ ನೆಲ್ಲೂರಳ್ಳಿ ಭಾಗದ ಯುವಕರ ಕಣ್ಮಣಿ, ಯುವ ನಾಯಕರು, ಸಮಾಜ ಸೇವಕರು ಆದಂಥ ಎಷ್ಟೋ ಒಂದು ಬಡ ಜನರಿಗೆ, ಶಕ್ತಿ ಇಲ್ಲದಂಥವರಿಗೆ ಮಾರ್ಗದರ್ಶನ ತುಂಬುತ್ತಾ, ಶಕ್ತಿ ತುಂಬುತ್ತಾ, ಅವ್ರದ್ದೇ ಆದಂಥ ದಾರಿನಲ್ಲಿ ಸಮಾಜ ಸೇವೆಯನ್ನು ನಡೆಸ್ಕೊಳ್ತಾ ಬರ್ತಾ ಇರ್ತಕ್ಕಂತಹ ನಮ್ಮ ಸಹೋದರರು, ಪ್ರೀತಿಯ ಸಹೋದರರು ಆದಂತಹ ವಿಜಯ್ ಸಾರಥಿ ಅವರು ನಮ್ಮೊಟ್ಟಿಗಿದ್ದಾರೆ. ನನ್ನ ಆತ್ಮೀಯ ಗೆಳೆಯರು ಕೂಡ, ನನ್ನ ಬ್ರದರು ಕೂಡ. ಈ ಕಾರ್ಗೆ ಸಂಬಂಧಪಟ್ಟಂಗೆ ಅವರು ಆಲ್ರೆಡಿ ಅವರಿಗೆ ತಿಳಿಸಿದ್ವಿ. ಒಂದೆರಡು ಮಾತು ಅವರ ಒಂದು ಒಪಿನಿಯನ್ನ ತಮ್ಮ ವೈರಲ್ ಕನ್ನಡಿಗ ಯೂಟ್ಯೂಬ್ ಜೊತೆ ಹಂಚ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ಗಾಡಿ ತಗೊಂಡಿದ್ದಾರೆ. ಗಾಡಿ ಬಗ್ಗೆ ತಿಳ್ಕೊಂಡು ತುಂಬ ಖುಷಿ ಆಯಿತು. ದರ್ಶನ್ ಅವರು ಅಂಬರೀಷ್ ಅವ್ರು ಗಿಫ್ಟ್ ಮಾಡಿದ ಕಾರ್ ಅಂತ ತಿಳ್ಕೊಂಡ್ಮೇಲೆ ಭಾರಿ ಖುಷಿಯಾಗಿ ಕುತ್ಕೊಳ್ಳೋಕ್ಕೂ ಒಂಥರ ಖುಷಿ ನನಗೆ. ತುಂಬ ಚೆನ್ನಾಗಿ ಟೇಸ್ಟ್ಫುಲ್ಲಿ ಮಾಡಿಫೈ ಮಾಡಿರೋ ಕಾರ್, ತುಂಬ ಕಂಫರ್ಟೇಬಲ್ಲು. ಸೊ ಯತೀಶ್ ಗೌಡ್ರವರು ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ. ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿ ಗಾಡಿ ಇಟ್ಕೊಂಡಿದ್ದಾರೆ. ಒಳ್ಳೆ ರೀತಿ ಪ್ರಯಾಣ ಬೆಳೆಸಿ ಸೇಫ್ಟಿ ಆಗಿರಲಿ ಅಂತೇಳಿ ತುಂಬ ಖುಷಿ ಆಗ್ತಿದೆ. ಹಾಗೆ ವೈರಲ್ ಕನ್ನಡಿಗ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತು ಹೇಳ್ತಿದ್ದೀನಿ. ಥ್ಯಾಂಕ್ಸ್ ಅಣ್ಣ. ಆ ಥರ ಗತ್ತು ಜೀವನ ನಡೆಸ್ತಂಥದ್ದು, ಜೊತೆಗೆ ಆ ಒಂದು ಐಷಾರಾಮಿ ಜೀವನ ನಡೆಸ್ತಂಥದ್ದು ಅವ್ರ ಕಾರ್ ನಮ್ಮ ಹತ್ರ ಇರೋದು ನಮ್ಗೆ ಅಂಬರೀಷ್ ಅವ್ರ ಜೊತೆಗಿದ್ದಷ್ಟೇ ಖುಷಿ. ನನ್ನ ಜೀವನದಲ್ಲಿ ಏನಾದರೂ ನಾನು ಒಂದು ದೊಡ್ಡ ಮಟ್ಟದ ಬೆಲೆ ಕಟ್ಟಲಾಗದ ವಸ್ತು ಏನಾದರೂ ನಾನು ಇಟ್ಕೊಂಡಿದ್ದೀನಿ ಅಂದರೆ ಧೈರ್ಯವಾಗಿ ಹೆಮ್ಮೆಯಿಂದ ನಿಮ್ಮೆಲ್ಲರ ಮುಂದೆ ಹೇಳ್ಕೊಳ್ತೀನಿ. ಅಂಬರೀಷ್ ಅವರು ಬಳಸ್ತಾ ಇದ್ದಂಥ ಕಾರ್ನ ಇವತ್ತು ನನ್ನ ಜೀವನದ ಅತ್ಯಮೂಲ್ಯ, ಬೆಲೆ ಕಟ್ಟಲಾಗದಷ್ಟು ಕಾರ್ ಅಂದರೆ ನನಗಿದೆ. ಮುಂದೆ ಯಾವುದೇ ದೊಡ್ಡ ಕಾರ್ ತೊಗೊಂಡ್ರು ಕೂಡ ನನಗದು ಒಂದು ಸಾಮಾನ್ಯ ಲೆಕ್ಕ ಬರ್ತದೆ. ಹಂಗಾಗಿ ಇಂಥ ಕಾರ್ನ ಕನ್ನಡ ಒಂದು ಸಂಘಟನೆನ ಕಟ್ಟಲಿಕ್ಕೂ ಇದನ್ನು ಬಳಸ್ತಾ ಇದ್ದೀವಿ, ವೈಯಕ್ತಿಕವಾಗಿ ಓಡಾಡ್ತಾ ಇದ್ವಿ. ಇದು ಇಟ್ಕೊಂಡ್ರದೇ ಹೆಮ್ಮೆ, ಇದು ನಮ್ಮ ಹತ್ರ ಇರೋದೇ ಹೆಮ್ಮೆ. ಹಂಗಾಗಿ ತಮ್ಮೆಲ್ಲರಿಗೂ ಒಂದು ಇದನ್ನು ಈ ವಿಶೇಷವಾದ ಕಾರ್ನ ಪರಿಚಯ ಮಾಡಿಸ್ಲಿಕ್ಕೆ, ಇದ್ರ ಬಗ್ಗೆ ತಿಳಿಸ್ಲಿಕ್ಕೆ ಅನುವು ಮಾಡಿಕೊಟ್ಟಂತಹ ವಿಶೇಷವಾದ ಈ ಕಾರ್ನ ನೀವೇನು ಇಷ್ಟೊತ್ತು ನೀವು ಇದ್ರ ಬಗ್ಗೆ ಎಲ್ಲ ನೀವು ನೋಡಿದ್ರಿ, ಇದನ್ನು ತಮ್ಮವರೆಗೂ ತಲುಪಿಸ್ಲಿಕ್ಕೆ, ತಮ್ಮ ಮನೆಗೂ ಮನಸ್ಸಿಗೂ ಇದನ್ನು ರೀಚ್ ಮಾಡಿಸ್ಲಿಕ್ಕೆ ಸಹಕಾರ ಮಾಡಿದಂಥ ಯೂಟ್ಯೂಬ್ ನನ್ನ ಗೆಳೆಯ, ಯೂಟ್ಯೂಬ್ ಮಾಲೀಕರಾದಂಥ ಯೂಟ್ಯೂಬರ್ ವೈರಲ್ ಕನ್ನಡಿಗ, ಈ ಚಾನಲ್ನ ಗೆಳೆಯ ಪ್ರವೀಣ್ರವರಿಗೆ ನಿಜಕ್ಕೂ ಹೃದಯಪೂರ್ವಕ ಧನ್ಯವಾದಗಳನ್ನು ನನ್ನೆಲ್ಲ ಸ್ನೇಹಿತರ ತಂಡದಿಂದ ನಾನು ಅರ್ಪಿಸ್ತಾ ಇದ್ದೀನಿ. ಇನ್ನೂ ವೈರಲ್ ಕನ್ನಡಿಗ ಇನ್ನೂ ವೈರಲ್ ಆಗಲಿ. ನಮ್ಮ ಈ ಅಂಬರೀಷ್ ಅವರ ಕಾರು ಈ ವೈರಲ್ ಕನ್ನಡಿಗ ಚಾನಲ್ ಮುಖಾಂತರ ಇನ್ನೂ ಹೆಚ್ಚಿನ ಜನಕ್ಕೆ ತಿಳಿಯಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಜೈ ಕರ್ನಾಟಕ ಮಾತೆ, ಜೈ ಅಂಬರೀಷ್, ಜೈ ರಾಜ್ಕುಮಾರ್, ಎಲ್ಲ ನಮ್ಮ ಕನ್ನಡದ ಎಲ್ಲ ಆಕ್ಟರ್ಗಳಿಗೂ ವಂದಿಸ್ತಾ, ಅವರ ಇವತ್ತು ಪುಣ್ಯ ನಮ್ಮ ಹತ್ರ ಇದೆ ಅಂತ ಮತ್ತೊಮ್ಮೆ ತಿಳಿಸ್ತಾ, ತಮ್ಮೆಲ್ಲರಿಗೂ ವೀಕ್ಷಕರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.